31 दिसंबर 2025 के पहले बेलगांव डिस्ट्रिक्ट का नया डिस्ट्रिक्ट बना के लिए हम स्टेट गवर्नमेंट को आग्रह करता हूं, क्योंकि अप्रैल 2023 से जनगणति का कार्य प्रारंभ होते, इसलिए वो जनगणति इलाके हर राज्यों को एक आदेश भेज दिया। वही आदेश में उन्होंने बताया 2025 और दिसंबर के पहले क्या गड़ी चेंज करना है वो उसके पहले करना है, उसके बाद नहीं करना है, क्योंकि जनगणति के थोड़े डिस्टर्ब होते करके। इसलिए मैं आग्रह करता हूं उसके बाद 2050 के बाद 2 साल जनगणति का कार्य चालू होते राज्य में 2028 तक। इसलिए 2028 के पहले ये डिस्ट्रिक्ट नया डिस्ट्रिक्ट को अनाउंसमेंट नहीं हो सकते। इसलिए मैं आग्रह करता हूं दिसंबर 31 2025 के पहले आप हमारा बेलगाम डिस्ट्रिक्ट को नया डिस्ट्रिक्ट को अनाउंस करने के लिए मैं आग्रह करता हूं। ಸಾಧ್ಯ ಇಲ್ಲ, ಅದು ಮುಗಿದು ಹೋದೈತೆ. ಗಡಿ ವಿವಾದ ಅನ್ನುವಂಥದ್ದು ಮುಗಿದು ಹೋದೈತೆ. ಅದನ್ನು ಜೀವಂತ ಇಡ್ಲಿಕ್ಕೆ ಕೆಲವು ರಾಜಕೀಯ ಹಿತಾಸಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ವು. ಅವ್ರು ಅದರೊಳಗೆ ಫೇಲ್ ಆಗಿದ್ದಾರೆ. ಜನ ಇದನ್ನ ಅರ್ಥ ಮಾಡ್ಕೊಂಡಾರ. ನಾವು ಇಲ್ಲೇ ಇರಬೇಕು, ನಮ್ಮ ಬದುಕು ಇಲ್ಲೇ ಕಟ್ಕೋಬೇಕು, ಹೀಗಾಗಿ ಇದು ಡೆವಲಪ್ಮೆಂಟ್ ಆಗ್ಬೇಕನ್ನುವಂತ ಇಚ್ಛೆ ಇಟ್ಟುಕೊಂಡು ಆ ಜನ ಇವತ್ತು ಬದಲಾವಣೆ ಆಗಿದ್ದಾರೆ. ಆ ಬದಲಾವಣೆಗೆ ಕಾರಣ ರಾಷ್ಟ್ರೀಯ ಪಕ್ಷಗಳ ಜೊತೆ ಅದ. ಅದು ಅನೇಕ ಚುನಾವಣೆಗಳಲ್ಲಿ ಕಂಡು ಬಂದದ. ಬಹಳಷ್ಟು ಸಲ ಆಫ್ ದ ರೆಕಾರ್ಡ್ ನಾವು ಯಾರ್ಯಾರು ಇದನ್ನ ಗಮನ ತರಬೇಕು ತಂದೀವಿ. ಆದ್ರೆ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಹೊರಗಡೆ ನಾವೇನೋ ಚರ್ಚೆ ಮಾಡಿದ್ರು ಅದು ಇತ್ಯರ್ಥ ಆಗೋದಿಲ್ಲ. ಹೀಗಾಗಿ ಇವತ್ತು ಈ ವಿಷಯವನ್ನ ನಾವು ಇತಿಶ್ರೀ ಹಾಡಬೇಕಂದ್ರೆ ಈ ರೀತಿಯಾದಂತ ಒಂದು ದಿಟ್ಟ ನಿರ್ಧಾರಗಳನ್ನು ಕೂಡ ಸರ್ಕಾರ ಮಾಡಬೇಕಾಗ್ತದ. ಅದ್ರ ಬಗ್ಗೆ ಗಮನ ಹರಿಸಬೇಕನ್ನುವಂಥದ್ದು ನನ್ನ ಆಗ್ರಹ. ನೀವೇ ನೇಮಕ ಮಾಡಿದಂತ ಆಯೋಗಗಳ ಕೊಟ್ಟಿರುವಂತ ವರದಿಯನ್ನ ಕಸದ ಬುಟ್ಟಿಗೆ ಹಾಕಿದಿರಿ, ಅದನ್ನ ತೆಗಿರಿ. ಯಾವ್ಯಾವ ಜಿಲ್ಲೆ ಆಗ್ಬೇಕಂತ ಅವ್ರು ವರದಿ ಕೊಟ್ಟಿದ್ರೆ ಅದಕ್ಕೆ ಪೂರಕವಾಗಿ ನಿರ್ಣಯಗಳನ್ನ ಕೈಗೊಳ್ರಿ, ಹೊಸ ಜಿಲ್ಲೆಗಳ ಘೋಷಣೆ ಮಾಡ್ರಿ.